ರಾಜ್ಯದಲ್ಲಿ ಶಿಕ್ಷಣಕ್ಕೆ ಮಹತ್ವ ಹೆಚ್ಚಾಗಿದೆ. ಶಿಕ್ಷಣದಿಂದ ಮಾತ್ರ ಭವಿಷ್ಯದ ಯುವ ಪೀಳಿಗೆಗೆ ಸಾಧನೆ ಮಾಡಲು ಸಾಧ್ಯ. ಕೌಶಲ್ಯಾಭಿವೃದ್ಧಿ ಇಲಾಖೆ 8 ಮತ್ತು 9ನೇ ತರಗತಿಯಲ್ಲಿ ವಿಶೇಷ ಪಠ್ಯಕ್ರಮ ರಚಿತವಾಗಿದೆ. 4200ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಶ್ಲಾಘನೀಯ ಅಂತ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ನಗರದ ಡಾ ಬಿಆರ್ ಅಂಬೇಡ್ಕರ್ ಮೈದಾನದಲ್ಲಿ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ ಆಯೋಜನೆಗೊಂಡ ನೆಲಮಂಗಲ ಉತ್ಸವದ ಅಂಗವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಅವಧೂತರು ಆದ ಗೌರಿಗದ್ದೆ ವಿನಯ್ ಗುರೂಜಿ, ಬವಣ್ಣದೇವರ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ, ಬಬೂಲ್ ಅಧ್ಯಕ್ಷ ಡಿಕೆ ಸುರೇಶ್, ಆಯೋಜಕ ಶಾಸಕ ಎನ್ ಶ್ರೀನಿವಾಸ್, ಪರಿಷತ್ ಸದಸ್ಯ ಎಸ್ ರವಿ, ಮಾಜಿ ಸದಸ್ಯ ಬಿಎಂಎಲ್ ಕಾಂತರಾಜು, ಯೋಜನಾ ಪ್ರಾಧಿಕಾರದ ಎಂಕೆ ನಾಗರಾಜು, ನಾರಾಯಣಗೌಡ ಸೇರಿ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ನಂತರ ಸಚಿವ ಡಾ ಎಂಸಿ ಸುಧಾಕರ್ ಮಾತನಾಡಿ, ಯುವ ಪೀಳಿಗೆಯ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಕಾರ್ಯಕ್ರಮ ಇದಾಗಿದ್ದು, ಜಾಗತಿಕ ಮಟ್ಟದಲ್ಲಿ ಶಿಕ್ಷಣಕ್ಕೆ ಮಹತ್ವ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಶಿಕ್ಷಣದಿಂದ ಮಾತ್ರ ಭವಿಷ್ಯದ ಯುವ ಪೀಳಿಗೆಗೆ ಸಾಧನೆ ಮಾಡಲು ಸಾಧ್ಯ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಜೀವನದ ಬದಲಾವಣೆ ಘಟ್ಟ. ಕೌಶಲ್ಯಾಭಿವೃದ್ಧಿ ಇಲಾಖೆ 8 ಮತ್ತು 9ನೇ ತರಗತಿಗೆ ಮುಂದಿನ ದಿನದಲ್ಲಿ ಕೌಶಲ್ಯಾಭಿವೃದ್ಧಿಗೆ ಆಯ್ಕೆಗಳ ವಿಫಲವಾಗಿ ತೆರೆದಿದೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಆಜಿಮ್ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡುತ್ತಾ ಇದ್ದು 37,000 ವಿದ್ಯಾರ್ಥಿಗಳಿಗೆ 30,000 ವಿದ್ಯಾರ್ಥಿ ವೇತನ ನೀಡುತ್ತಿರುವುದು ಸ್ವಾಗತಾರ್ಹ ಎಂದಿದ್ದಾರೆ. ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ, ನೆಲಮಂಗಲ ಉತ್ಸವಕ್ಕೆ ಇಂದು ಚಾಲನೆ ಕೊಟ್ಟಿದ್ದೇವೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವುದೇ ನನ್ನ ಮುಖ್ಯ ಗುರಿ ಎಂದಿದ್ದಾರೆ. ವಿದ್ಯಾರ್ಥಿಗಳನ್ನ ಗುರುತಿಸಿ ವಿದ್ಯಾರ್ಥಿಗಳಿಗೆ ಚೈತನ್ಯವನ್ನ ಕೊಟ್ಟು ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕೆ ಒಂದು ಒಳ್ಳೆ ರೀತಿಯ ಬುನಾದಿಯನ್ನು ಹಾಕಲಿಕ್ಕೆ ಒಬ್ಬ ರಾಜಕಾರಣಿಗಳಿಗೆ ಸಾಧ್ಯ ಇದೆ. ಆ ರಾಜಕಾರಣಿಗಳು ಆ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಕೇವಲ ಶಾಸಕರಾಗಿ ಯಾವುದೋ ರಸ್ತೆ ಮಾಡಿಸೋದು, ಚರಂಡಿ ಮಾಡಿಸೋದು, ತಾಲೂಕು ಆಫೀಸಲ್ಲಿ ರೈತರು ಕೆಲಸ ಮಾಡಿಕೊಡೋದು ಅಷ್ಟೇ ಅಲ್ಲ. ಶಾಸಕರುಗಳ ಕೆಲಸ, ವಿದ್ಯಾರ್ಥಿಗಳ ಕೆಲಸ, ರೈತರ ಕೆಲಸ, ಸಾರ್ವಜನಿಕರ ಕೆಲಸ, ಅವ್ರ ಜೊತೆ ಭಾವನಾತ್ಮಕವಾಗಿರ್ಬೇಕು. ಅವ್ರಿಗೆ ಏನಾದರೂ ಭಾವನಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತ ಈ ರಾಜ್ಯಕ್ಕೆ ಯಾರಾದರೂ ಪ್ರಾಥಮಿಕವಾಗಿ ತೋರಿಸ್ಕೊಟ್ಟಂತ ರಾಜಕಾರಣಿ ಯಾರಾದರೂ ಇದ್ರೆ ಮಾನ್ಯ ಡಿಕೆ ಸುರೇಶ್ ಅವರು. ವ್ಯಾಪ್ತಿಗೆ ಇಲ್ಲೆಲ್ಲ ನಗರಸಭಾ ಸದಸ್ಯರಿದ್ದೀರಾ. ಕಾವೇರಿ 6ನೇ ಹಂತದ ಯೋಜನೆಯಲ್ಲಿ ಅರ್ಧ ಟಿಎಂಸಿ ನೀರನ್ನ, ಕಾವೇರಿ ಕುಡಿಯೋ ನೀರನ್ನ ಇದಕ್ಕೆ ನಮಗೆ ರಿಸರ್ವ್ ಮಾಡಿಸ್ಕೊಟ್ಟಿದ್ದಾರೆ. ಅದಕ್ಕೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ನೆಲಮಂಗಲ ಉತ್ಸವವನ್ನ ಇವತ್ತು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮದ ಮುಖೇನ ಪ್ರಾರಂಭ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇವತ್ತು ನೀವೆಲ್ಲ ವಿದ್ಯಾರ್ಥಿನಿಯರು ಬಂದಿದ್ದೀರಾ, ಪೋಷಕರು ಬಂದಿದ್ದೀರಾ, ಎಲ್ಲ ಈ ತಾಲೂಕಿನ ಮಹಾಜನತೆ ಗೌರವಾನ್ವಿತರು ಬಂದಿದ್ದೀರಾ. ನಿಮ್ಮೆಲ್ಲರಲ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ತಕ್ಕಂಥದ್ದು, ಈ ನೆಲಮಂಗಲ ಉತ್ಸವದ ಅಂಗವಾಗಿ ಮಾಡ್ತಕ್ಕಂಥ ಮುಂದಿನ ಕಾರ್ಯಕ್ರಮಗಳಿಗೆ ನಿಮ್ಮ ಸಹಕಾರವನ್ನು ಕೇಳ್ತಾ, ಜನತೆಗೆ ನಾನು ಭಾವನಾತ್ಮಕವಾಗಿ ಅವರ ಹೃದಯ ಸ್ಪರ್ಶಿಯಾಗಿ ನಾನು ಅವ್ರ ಜೊತೆ ಒಡನಾಟ ಇಟ್ಕೋಬೇಕು. ಅದು ಕೇವಲ ರಸ್ತೆ ಮಾಡ್ತಕ್ಕಂಥದ್ದು, ಚರಂಡಿ ಮಾಡ್ತಕ್ಕಂಥದ್ದು, ಸಾರ್ವಜನಿಕರ ಬೇರೆ ಬೇರೆ ದೀಪ, ವಿದ್ಯುತ್ ದೀಪ ಇರ್ಬೋದು, ತಾಲೂಕು ಕಚೇರಿಗೆ ಸಂಬಂಧಪಟ್ಟಿರ್ಬೋದು, ಇದಕ್ಕಷ್ಟೇ ನನ್ನ ಕೆಲಸ ಸೀಮಿತ ಆಗಿರಬಾರ್ದು. ನಾನು ನನ್ನ ಕ್ಷೇತ್ರದ ಜನತೆಗೆ ವಿಭಿನ್ನವಾಗಿ ಪ್ರಾಮಾಣಿಕವಾಗಿ ಏನಾದರೂ ಒಂದು ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ತೀರ್ಮಾನ ಮಾಡಿ ನೆಲಮಂಗಲ ಉತ್ಸವದ ಅಂಗವಾಗಿ, ನೆಲಮಂಗಲ ಉತ್ಸವ ಅಂದ್ರೆ ನೆಲಮಂಗಲ ಜನತೆಯ ಉತ್ಸವ. ಆ ನೆಲಮಂಗಲ ಜನತೆಯ ಉತ್ಸವ ವಿದ್ಯಾರ್ಥಿಗಳ ಮುಖೇನ ಇವತ್ತು ನೆಲಮಂಗಲ ತಾಲೂಕಿನ ಭವಿಷ್ಯ ಇರ್ತಕ್ಕಂಥದ್ದು ನಮ್ಮ ವಿದ್ಯಾರ್ಥಿನಿಯರ ಕೈಯಲ್ಲಿ. ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪ್ರತಿಭೆ ಅನಾವರಣ ವೇದಿಕೆ ಅವಶ್ಯಕ. ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣದ ಅಭಿವೃದ್ಧಿಗೆ ಪೋಷಕರ ಬಗ್ಗೆ ಕಾಳಜಿ ವಹಿಸಬೇಕು ಎಂದಿದ್ದಾರೆ. ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಯುವಕರಿಗೆ ಒಂದಷ್ಟು ಉತ್ತೇಜನವನ್ನ ಕೊಡಬೇಕು. ಅವರ ಪ್ರತಿಭೆಗಳನ್ನ, ಅವರ ತಂದೆ ತಾಯಂದಿರು ಏನು ಕಷ್ಟಪಟ್ಟು ಮಕ್ಕಳನ್ನ ಓದಿಸಿದ್ದಾರೆ, SLC-ನಲ್ಲಿ 75% ತಗೊಂಡಿದ್ದಾರೆ, PUC-ನಲ್ಲಿ 75% ತಗೊಂಡಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಒಂದು ಗೌರವ ಸಿಕ್ಕಿ ಅವ್ರಿಗೊಂದು ಜವಾಬ್ದಾರಿಯನ್ನ ಹೊರಿಸಬೇಕು ಅಂತಕ್ಕಂಥ ಉದ್ದೇಶದಿಂದ. ಜವಾಬ್ದಾರಿ ಹೊರಿಸಬೇಕು ಅಂತ ಹೇಳಿದ್ರೆ
ನೀವೇ ನಮ್ಮ ಆಸ್ತಿ. ಯಾರು ಈ ತಾಲೂಕಿನ ವಿದ್ಯಾರ್ಥಿಗಳಿದ್ದೀರಿ, ಯುವ ಪ್ರತಿಭೆಗಳಿದೆ, ಆ ಪ್ರತಿಭೆಗಳೇ ನಮ್ಮ ರಾಜ್ಯದ ರಾಷ್ಟ್ರದ ಆಸ್ತಿ. ಆ ಆಸ್ತಿಯನ್ನ ಜೋಪಾನವಾಗಿ ಕಾಪಾಡ್ಕೋಬೇಕಾದ್ರೆ ನಿಮಗೆ ನಾವು ಪ್ರೋತ್ಸಾಹವನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಕೂಡ ಅಷ್ಟೇ ನಮ್ಮ ಕರ್ತವ್ಯ. ಖುಷಿ ಇಲ್ಲ, 98% ಬಂದರೂ ಖುಷಿ ಇಲ್ಲ, 99% ಬಂದ್ರೆ 1% ಯಾಕೆ ಕಡಿಮೆ ತಗೊಂಡಿದ್ಯಾ ಅಂತೇಳಿ ಪನಿಷ್ ಮಾಡುವಂತ, ಮಕ್ಕಳನ್ನ ದೂಷಣೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ. ಅಂದ್ರೆ ಇದಕ್ಕೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೆ ಅನ್ನೋದಲ್ಲಿ, ಈ ಸೋಷಿಯಲ್ ಮೀಡಿಯಾ ಆನ್ಲೈನ್ ನೆಟ್ವರ್ಕ್ಗಳಲ್ಲಿ ನೀವು ಮಾಡ್ತಾ ಇದ್ದೀರಿ, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಮತ್ತು ವಾಟ್ಸಪ್ಗಳಲ್ಲಿ ತಾವು ಪ್ರತಿನಿತ್ಯ ಎಲ್ಲರತ್ರನೂ ಮೊಬೈಲ್ಗಳಿದೆ. ಎಲ್ಲರೂ ಕೂಡ ಪ್ರತಿಯೊಂದು ದಿನ ನೀವು ದಿನದ 24 ಗಂಟೆಗಳಲ್ಲಿ ನೀವು ಶಿಕ್ಷಣಕ್ಕೆ ಹೆಚ್ಚು ಸಮಯ ಕೊಡ್ತೀರೋ ಇಲ್ವೋ, ನೀವು ರೀಲ್ಸ್ ನೋಡ್ಲಿಕ್ಕೆ, ವಾಟ್ಸಪ್ ಅಲ್ಲಿ ಬರ್ತಕ್ಕಂಥ ಮೆಸೇಜ್ಗಳನ್ನು ನೋಡ್ಲಿಕ್ಕೆ ಹೆಚ್ಚು ಸಮಯವನ್ನ ಕಳೀತಾ ಇದ್ದೀವಿ. ಆದ್ರೆ ನೀವು ಅದೇ ತಲೆಯನ್ನ, ಅದೇ ಬುದ್ಧಿವಂತಿಕೆಯನ್ನ, ನೀವು ಯಾವ್ಯಾವ ರೀಲ್ಸ್ ಬಂತು, ಏನೇನು ಬಂತು ಅಂತ ಹೇಳಿ ನೀವು ಕಾಮೆಂಟ್ಸ್ ಮಾಡೋದ್ರ ಬದಲು ನೀವು ನಿಮ್ಮ ಭವಿಷ್ಯವನ್ನ ನಾನು ರೂಪಿಸ್ಕೊಳ್ಬೇಕು ಅಂತ ಹೇಳಿ ನೀವೇನಾದ್ರೂ ತೀರ್ಮಾನ ಮಾಡಿದ್ರೆ ಭವಿಷ್ಯ ಈ ದೇಶದ ಅತ್ಯುತ್ತಮ ಪ್ರಜೆಯಾಗಿ ಬದುಕಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ. ಆ ಕೆಲಸ ನಿಮ್ಮ ಅಂಗೈಯಲ್ಲಿದೆ, ಅದನ್ನ ನೀವು ಮಾಡಬೇಕು ಅಂತ ಹೇಳಿ ಹೇಳಲಿಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಸೇರಿದ್ದೇವೆ. ಅವಧೂತ ವಿನಯ್ ಗುರೂಜಿ ಮಾತನಾಡಿ, ಭಾರತೀಯ ಸಂಸ್ಕೃತಿ ಸರ್ವರ ಅಭಿವೃದ್ಧಿಗಾಗಿ ರೂಪುಗೊಂಡಿದೆ. ನಮ್ಮಲ್ಲಿ ಸೂರ್ಯ ದೇವನಿಂದ ಎಲ್ಲ ಧಾರ್ಮಿಕತೆ ಪ್ರಾರಂಭವಾಗುತ್ತೆ. ಯುವಕರಿಗೆ ಉದ್ಯೋಗ ಮೇಳ, ಕೃಷಿ ಮೇಳ ಇಂತಹ ಉತ್ಸವದಿಂದ ರೂಪುಗೊಳ್ಳಬೇಕು. ಜ್ಞಾನಾಭಿವೃದ್ಧಿ ಅತಿ ಮುಖ್ಯ. ಯುವಕರು ಮಾದಕ ವಸ್ತುಗಳಿಂದ ದೂರವಾಗಬೇಕು. ಜ್ಞಾನ ಸಂಸ್ಕಾರ ಅತಿ ಮುಖ್ಯ ಅಂತ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದ್ದಾರೆ. ಈಗ ರಂಗೋಲಿ ಮತ್ತೆ ಸ್ಪೋರ್ಟ್ಸ್ ಬಗ್ಗೆ ನಮ್ಮ ಭಾರತೀಯ ಸಂಸ್ಕೃತಿ ತುಂಬ ನಿಂತಿದ್ದು ಸೂರ್ಯಾರಾಧನೆ ಮೇಲೆ. ಅದು ಶುರುವಾಗೋದು ರಂಗೋಲಿಯಿಂದ. ರಂಗೋಲಿ ಅಂದರೆ ಸೂರ್ಯನ ಆರಾಧನೆ. ಹಿಂದೆ ಋಷಿಗಳ ಅಕ್ಕಿ ಹಿಟ್ಟಲ್ಲಿ ಸೂರ್ಯನಿಗೋಸ್ಕರ ರಂಗೋಲಿ ಹಾಕ್ತಾ ಇದ್ರು. ಅದರಲ್ಲೊಂದು ಸೋಷಿಯಲ್ ಮಾರಲ್ ಮೆಸೇಜು ಇದೆ. ಆ ಅಕ್ಕಿ ಹಿಟ್ಟು ಒಂದಿಷ್ಟು ಇರುವೆಗಳಿಗೆ ಆಹಾರವೂ ಆಗ್ತಾ ಇತ್ತು. ಈ ಸರ್ವೇ ಜನ ಸುಖಿನೋ ಭವಂತು ಅಂತ ದೇಶ ನಮ್ಮದು. ಸೊ ಆ ಭಾವನೆಯು ಜನರಿಂದ, ಆ ಸಂಸ್ಕಾರವೂ ಹೋಗಬಾರ್ದು ಅಂತ ಈ ಉತ್ಸವದಲ್ಲಿ ಅದನ್ನು ಆ್ಯಡ್ ಮಾಡಿಕೊಂಡಿದ್ದೀರಿ. ಇನ್ನೊಂದು ಸ್ಪೋರ್ಟ್ಸ್ ಡೇ ಬಗ್ಗೆ ಅವರು ಹೇಳಿದರು. ಇವತ್ತು ಮಕ್ಕಳು ಒಂಥರ ಏನು ಹೇಳ್ತಾರೆ, ಸ್ವಿಗ್ಗಿ ಬೇಬೀಸ್ ಆಗಿದ್ದಾರೆ. ಅಪ್ಪ ಅಮ್ಮ ಗೊತ್ತಿಲ್ಲ, ಮನೇಲಿ ಯಾರಿದ್ದಾರೆ ಗೊತ್ತಿಲ್ಲ, ಮೊಬೈಲ್ ಇದ್ದರೆ ಆಯಿತು, ಇನ್ಸ್ಟಾಗ್ರಾಮ್ ಇದ್ದರೆ ಆಯಿತು, ಇನ್ಸ್ಟೆಂಟ್ ಕಾಫಿ ಇದ್ದರೆ ಆಯಿತು, ಅಂಗಡಿಗೆ ಹೋಗಿ ಗೊತ್ತಿಲ್ಲ. ಇ ಕಾಮರ್ಸ್ ಬಗ್ಗೆ ಈಗ ಹೇಳಿದ್ರು, ರೂಮ್ ಒಳಗೆ ಕೂತು ಆರ್ಡ್ರ್ ಮಾಡ್ತಾರೆ. ಒಂದಿನ ಯಮನು ರೂಮ್ ಒಳಗೆ ಬಂದು ಕರ್ಕೊಂಡು ಹೋಗ್ತಾರೆ. ಈ ಪರಿಸ್ಥಿತಿ ನಮ್ಮ ಹುಡುಗರು ಇದ್ದಾರೆ. ಅವರನ್ನು ಸ್ವಲ್ಪ ಮಟ್ಟಿಗಾದರೂ ಬೆಳಕಿಗೆ ತರೋಕ್ಕಾಗೋದು ಒಂದು ಕ್ರೀಡೆಯಿಂದ. ಹಸಿವಿಗೆ, ವಿದ್ಯೆಗೆ, ಕ್ರೀಡೆಗೆ, ಇದಕ್ಕೆ ಯಾವುದಕ್ಕೂ ಜಾತಿ ಮತ ಧರ್ಮದ ಅವಶ್ಯಕತೆ ಇಲ್ಲ. ಎಷ್ಟು ಆಟ ಆಡ್ತೀರೋ ಅಷ್ಟು ಡಿಪ್ರೆಷನ್ ಕಮ್ಮಿ ಆಗುತ್ತೆ. ಯಾಕಂದರೆ ಈಗಿನ ಸುಸೈಡ್ ರೇಟ್ ಇದೆಯಲ್ಲ, ಈ 5 ವರ್ಷದ್ದು ಹುಡುಗರದ್ದು, ಈ 20ರಿಂದ 35, 40 ಎಲ್ಲದು. ಮೆಂಟಲಿ ಸ್ಟ್ರೆಂತ್ ಇಲ್ಲ, ಫಿಸಿಕಲಿ ಸ್ಟ್ರೆಂತ್ ಇಲ್ಲ. ಅದಕ್ಕೆ ಬರ್ಗರ್ ಬೇಬೀಸ್ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ. ಈ ಮೈದೆ ಹಿಟ್ಟು ತಿಂದು ತಿಂದು ಮೆದುಳು ಮೈದವೇ ಆಗಿದೆ ಪಿಜ್ಜಾದ ಪ್ರಭಾವದಿಂದ. ಸೊ ನಾನು ಶ್ರೀನಿವಾಸ್ ಅವರಿಗೊಂದು ಮನವಿ ಏನಂದರೆ, ಹೇಗಿದ್ರು ನೀವು ಪ್ರತಿಭಾ ಪುರಸ್ಕಾರ ಮಾಡಿದ್ದೀರಿ, ಎಜುಕೇಷನಿಗೆ ಅವರಿಗೆ ಬ್ಯಾಕ್ ಸಪೋರ್ಟ್ ಮಾಡಿದ್ದೀರಿ. ಓದಾದ್ಮೇಲೆ ಸಮಸ್ಯೆ ಹಳ್ಳಿಯವರಿಗೆ ಏನಂದರೆ, ಒಂದು ನಮ್ಮ ಎಜುಕೇಷನ್ ಮಿನಿಸ್ಟ್ರಿಗೆ ಹೇಳಿದರು ಲ್ಯಾಂಗ್ವೇಜ್ ಪ್ರಾಬ್ಲಮ್, ಇನ್ನೊಂದು ಕಂಪನಿಗಳ ಕ್ಯಾಂಪಸ್. ನಮ್ಮ ಆಶ್ರಮದ ವತಿಯಿಂದ ಆಶ್ರಮದ ಡಿವೋಟಿಗಳೆಲ್ಲೆಲ್ಲಿದ್ದೀವಿ ಅಲ್ಲೆಲ್ಲ ಸೇರಿ ಜಾಬ್ ಮೇಳ ಅಂತ ಒಂದು ಮಾಡ್ತಾಯಿದ್ರು. ಅಟ್ಲೀಸ್ಟ್ ಆ ಏರಿಯಾದ ಹುಡುಗರಿಗೆ ಕೆಲಸ ಸಿಕ್ಕಿದ್ರೆ ಒಂದೊಂದು ಮನೆ ಉಳಿಯುತ್ತೆ. ಈ ತುಂಬ ಓದ್ದವರಿಗೆ ಅನ್ನದ ಬೆಲೆ ಗೊತ್ತಿರಲ್ಲ. ನಿಜವಾಗ್ಲೂ ಅನ್ನದ ಬೆಲೆ ಗೊತ್ತಿರೋದು ಮಿಡಿಲ್ ಕ್ಲಾಸ್ ಅವರಿಗೆ, ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಬಂದು ತಂದೆ ತಾಯಿ ಸಾಲ ಮಾಡಿ ಮಕ್ಕಳನ್ನ ಎಜುಕೇಷನಿಗೆ ಸೇರಿಸಿರ್ತಾರೆ. ಅವರಿಗೆ ಅದರ ನೀಡ್ ಜಾಸ್ತಿ ಇರುತ್ತೆ. ಸೊ ಅಂಥ ಕೆಲಸವು ನೆಕ್ಸ್ಟ್ ನಿಮ್ಮ ನೆಲಮಂಗಲ ಉತ್ಸವದಲ್ಲಿ ಅದನ್ನು ಒಂದು ಆ್ಯಡ್ ಮಾಡಿಕೊಡಿ. ಎಷ್ಟೋ ಜನಕ್ಕೆ ಸಹಾಯ ಆಗುತ್ತೆ. ಉದ್ಯೋಗ ಕೊಟ್ಟರೆ 100 ದೇವಸ್ಥಾನ ಕಟ್ಟೋದು ಒಂದೇ, ಒಬ್ಬ ವಿದ್ಯಾರ್ಥಿಗೆ ಎಜುಕೇಷನ್ ಮತ್ತು ಉದ್ಯೋಗ ಕೊಡೋದು ಒಂದೇ ಅಂತ ನನ್ನ ಭಾವನೆ. ಕಾರ್ಯಕ್ರಮದಲ್ಲಿ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಂಕೆ ನಾಗರಾಜು, ನಿಕಟಪೂರ್ವ ಅಧ್ಯಕ್ಷ ನಾರಾಯಣಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಮಂಜುನಾಥ್, ಹನುಮಂತೇಗೌಡ, ಪ್ರದೀಪ್, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಂಕೆ ನಾಗರಾಜು, ಮಾಜಿ ಅಧ್ಯಕ್ಷ ನಾರಾಯಣಗೌಡ, ನೆಲಮಂಗಲ ನಗರಸಭೆ ಅಧ್ಯಕ್ಷ ಎನ್ ಗಣೇಶ್, ಬಿಟಿ ರಾಮಚಂದ್ರ ಮತ್ತಿತರರು ಉಪಸ್ಥಿತರಿದ್ದರು.